ಸರ್ 2 ದಿನದಿಂದ ಗಮನಿಸ್ತಾ ಇರ್ತೀರಾ ಅನ್ಕೊಳ್ತೀವಿ. ಕಮಲ್ ಹಾಸನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕ್ಷಮೆ ಕೂಡ ಕೇಳಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ಸರ್ ಇದಕ್ಕೆ? ಅಲ್ಲ, ಕ್ಷಮೆ ಕೇಳಬೇಕು ಅಂತ ಇದ್ರ ಇಶ್ಯೂ ಅಲ್ಲ ಅದು. ಆ್ಯಕ್ಚುಲಿ ಕನ್ನಡ ನಾವು ಚೆಕ್ ಮಾಡಿದ್ವಿ, ಮುಂಚೆನೂ ಇದು ಇಶ್ಯೂ ಆಗಿದೆ. ಎಷ್ಟೋ ಜನ ಆ ಥರ ಕಮೆಂಟ್ಸ್ಗಳು ಕೊಟ್ಟಿದ್ದಾರೆ ಬೇರೆ ಬೇರೆ ಥರ. ಬಟ್ ಕನ್ನಡದ ಹಿಸ್ಟ್ರಿನೇ ಬೇರೆ. ಆದರೂ ದ್ರಾವಿಡಮಿಂದ ಬಂದಿರೋದು 5 ಭಾಷೆನೂ ತಾಯಿ ಅಂತ ಹೇಳ್ತಾರಲ್ಲ, ದ್ರಾವಿಡನ್ ತಾಯಿ, ಅದರಿಂದ ಬಂದಿರೋದೇ ಹೊರತು ಇದು ತಮಿಳಿಂದ ಕನ್ನಡ ಬಂತು, ಕನ್ನಡದಿಂದ ತಮಿಳು ಹೋಯಿತು, ಅದೆಲ್ಲ ಸುಮ್ಮನೆ ಬೇಕಾಗಿಲ್ಲದೆ ಇರೋ ಇದು. ಅವ್ರು ಬಂದಿದ್ದೇನಕ್ಕೆ ಅಲ್ಲಿ ಸಾಂಗ್ ರಿಲೀಸ್ ಮಾಡೋಕ್ಕೆ, ಅದು ಮಾಡ್ಕೊಂಡು ಹೋಗಬೇಕಾಯಿತು. ಕನ್ನಡದ ಬಗ್ಗೆ ಹೇಳೋ ಅವಶ್ಯಕತೆಯೂ ಇಲ್ಲ. ಮುಂಚೆನೂ ಇದು ನಡೆದಿದೆ, ಯಾವಾಗಲೂ ಕನ್ನಡದಲ್ಲಿ ತುಳಿಯೋದಕ್ಕೆ ನೋಡ್ತಾನೆ ಇರ್ತಾರೆ. ಅದು ಯಾವಾಗಲೂ ನಡೀತಾ ಇದೆ. ಮುಂಚೆ ರಜನಿಕಾಂತು ಮಾಡಿದ್ದ, ಇದು ಮಾಡಿದ್ರು. ಆದರೆ ಅದು ಕನ್ನಡದ ಭಾಷೆ ಇತಿಹಾಸನೇ ಇದೆ. ನೀವು ಹಿಂದಿ ಸಂಸ್ಕೃತಕ್ಕಿಂತ ಕನ್ನಡ ಹಳೆಯದು. ನಮ್ಮ ಬುಕ್ಸು ಮತ್ತು ನಮ್ಮ ಪುಸ್ತಕಗಳು ನೋಡಿದ್ರೆ ಆ ಥರ ಆಥರ್ಸು ಎಲ್ಲ ಕನ್ನಡದಲ್ಲೇ ಜಾಸ್ತಿ ಇರೋದು. ಯಾವ ಹಿಂದಿನಲ್ಲಿ ಆ ಥರ ಇದೆಲ್ಲ ಇಲ್ಲ. ಅದು ಬೇಡದೇ ಇರೋ ಅವಶ್ಯಕತೆ. ಕರೆಕ್ಟ್ ಬ್ಯಾನ್ ಮಾಡಿದ್ದಾರೆ. ಈಗ ಅವ್ನು ಫಿಲ್ಮ್ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಕರೆಕ್ಟಾಗೇ ಇದೆ. ಅದು ಒಪ್ಕೊಂಡ್ರೆ ರಿಲೀಸ್ ಮಾಡಬೇಕು. ಅಂದ್ರೆ ಸರ್ ನಾವು ಅವರಿಗೆ ಕ್ಷಮೆ ಕೇಳಿ ಅಂತ ಒತ್ತಿ ಒತ್ತಿ ಹೇಳುವಂತ ಅವಶ್ಯಕತೆ ಏನಾದ್ರೂ ಇದೆಯಾ ಅಂತ? ಇಲ್ಲ, ಆ ಥರ ಏನು ನಾವು ಕೇಳಬೇಕಾಗಿಲ್ಲ, ಬಿಟ್ಬಿಡ್ಬೇಕಷ್ಟೇ. ಕ್ಷಮೆ ಕೇಳಿಲ್ಲ, ಇದಕ್ಕೆ ಬೇಕಾಗಿಲ್ಲ. ನಾವೇನು ಒತ್ತಿ ನಾವು ಕನ್ನಡಿಗರು ಕನ್ನಡದ ಇದು ಇಟ್ಕೊಂಡು ಒತ್ತಿ ಕೇಳೋ ಅವಶ್ಯಕತೆಯೂ ಇಲ್ಲ. ಅವನ ಹತ್ರ ಅವ್ರಿಗೆ ವಯಸ್ಸು ಆಗೋಗಿದೆ, ಅವ್ರಿಗೆ ಅರ್ಲೋ ಮರ್ಲೋ ಥರ ಇದೆ. ಅವ್ರದ್ದು ಯಾವುದೋ ಫಿಲ್ಮ್ಗಳು ಓಡ್ತಾನೂ ಇಲ್ಲ. ಎಲ್ಲ ಫ್ಲಾಪ್ಸೇ ಲಾಸ್ಟ್ 10 ಇಯರ್ಸಲ್ಲಿ ತೊಗೊಂಡ್ರೆ. ಈಗ ಯಾವುದೋ ಬರ್ತಾ ಇದೆ, ಅದಕ್ಕೋಸ್ಕರ ಇದು ಮಾಡ್ತಾನೆ. ಬಟ್ ಏನು ಪ್ರಾಪರ್ಲಿ ಇದು ಮಾಡೋದು ಆಗಲ್ಲ ಅಷ್ಟೇ. ಸರ್ ಈ ತಿಂಗಳೇ ಅಂತ ತಗೊಂಡ್ರೆ ಇದು 4ನೇ ಇನ್ಸಿಡೆಂಟ್ ನಡೀತಾ ಇರೋದು ಕನ್ನಡಿಗರಿಗೆ ಸಂಬಂಧಪಟ್ಟಂತೆ. ಅಂದ್ರೆ ನಾವು ಜಾಸ್ತಿ ಏನು ಎಲ್ಲ ಸಹಿಸ್ಕೊಳ್ತೀವಿ ಅಂತ ಇರೋದು ಈಗ ಮಾಡ್ತೀವಿ. ಹೋರಾಟ ಮೊದಲು ನೋಡಿ, ಇದೆಲ್ಲ ಇದ್ದಾಗ ರಾಜ್ಕುಮಾರ್ ಇದ್ರು, ಗೋಕಾಕ್ ಚಳಿ ಆದಾಗ ಒಂದು ಆಂದೋಲನ ನಾವು ಹೋಗಿದ್ವಿ ಎಲ್ಲ ಕಡೆ. ಈಗ ಆ ಥರ ಲೀಡ್ರು ಯಾರು ಇಲ್ಲ. ಅದನ್ನು ಕರ್ಕೊಂಬರೋ ಅಂಥ ಹೋರಾಟ ಏನಂದರೆ ಎಲ್ಲ ಹಿಂದೆ ದುಡ್ಡು ಇಸ್ಕೊಂಡು ಅದಕ್ಕೆಲ್ಲ ಇದು ಮಾಡಾಕ್ಬಿಡ್ತಾರೆ. ಯಾವುದೋ ಆ ಥರ ಲೀಡ್ರ್ ಇಲ್ಲ. ಮುಂದೆ ಕನ್ನಡದಲ್ಲಿ ತೊಗೊಂಡೋಗುವಂಥವ್ರು ಯಾರೂ ಬಂದಿಲ್ಲ. ಅದರಿಂದ ಎಲ್ಲ ಸಹಿಸ್ಕೊಂಡು ಆಮೇಲೆ ಬೆಂಗಳೂರು ನೋಡಿದಿರಲ್ಲ, ಎಲ್ಲ ಬೇರೆ ಭಾಷೆನವರು ಎಲ್ಲ ತುಂಬ್ಕೊಂಬಿಟ್ಟಿದ್ದಾರೆ. ಎಲ್ಲ ಬೇರೆ ಸ್ಟೇಟ್ನವ್ರು ತುಂಬ್ಕೊಂಬಿಟ್ಟಿದ್ದಾರೆ. ನಮ್ಮನ್ನು ತುಳಿಯೋದಕ್ಕೇ ಬೇರೆ ಸ್ಟೇಟ್ನವ್ರನ್ನೂ ಇಲ್ಲಿ ಕರ್ಕೊಂಬಂದು ನೀವು ಒಂದು ಬ್ಯಾಂಕ್ ಹೋಗಿ, ಆಫೀಸ್ ಹೋಗಿ, ಎಲ್ಲ ಕನ್ನಡದವ್ರು ಎಲ್ಲೂ ತುಂಬ ಕಮ್ಮಿ ಕಾಣ್ತೀರ. ಕನ್ನಡ ಮಾತಾಡೋರು ಸಿಗೋದು ಕಮ್ಮಿ ಆಗಿಬಿಟ್ಟಿದೆ ಈಗ. ಆದ್ದರಿಂದ ಇನ್ನೂ ನಡೆಯುತ್ತೆ. ಯಾರೂ ಈಗ ಧೈರ್ಯ ತಗೊಂಡು ಇದನ್ನು ಮಾಡಿಲ್ಲ ಅಂದರೆ ಇನ್ನೂ ನಡೆಯುತ್ತೆ. ಇನ್ನು ನಾವು ಕನ್ನಡಿಗರು ಯಾರು ಹುಡುಕ್ಬೇಕಾಗತ್ತೆ. ಆ ಸ್ಥಿತಿ ಬಂದರೂ ಬರುತ್ತೆ. ಅಂದ್ರೆ ಇದು ಬೆಂಗಳೂರು ಬೇರೆ ಯಾವುದೋ ಊರು ಅಂತ ನಿಜವಾಗ್ಲೂ ಕೂಡ ಎಲ್ರಿಗೂ ಇದು ಇನ್ಸಿಡೆಂಟ್ ಆಗಿ ಅನ್ಸುತ್ತಲ್ವಾ ಸರ್? ಹೌದು. ಈಗ ನೀವೆಲ್ಲೋದ್ರು ಈಗ ಕೋರಮಂಗ್ಲ, ಇಂದ್ರಾನಗರ್ ಇದೆಲ್ಲ ಹೋಗಿ ಅಲ್ಲಿ ಕನ್ನಡದ ಗಂಧ ನಿಮ್ಗೆ ಸಿಗೋದು. ಯಾಕೆಂದರೆ ನಾರ್ತ್ ಈಸ್ಟು, UP, ಬಿಹಾರಿ ಇವರೇ ತುಂಬ ಹೋಗ್ಬಿಟ್ಟಿದ್ದಾರೆ. ಈಗ ಒಂದು ಚಿಕ್ಕ ಹಳ್ಳಿಗೂ ನಾವು ಮೊನ್ನೆ ಎಲ್ಲ ಹೋಗ್ತಾ ಇದ್ದೀವಿ. ಒಂದು ಚಿಕ್ಕ ಹಳ್ಳಿ ಒಂದು ಹೋಟ್ಲಿಗೆ ಹೋದರೆ ಬರೀ ನಾರ್ತ್ ಈಸ್ಟ್ ಅವರೇ ಇದ್ದಾರೆ. ಕನ್ನಡದವ್ರು ಇಲ್ಲ, ಚಿಕ್ಕ ಊರಲ್ಲ. ಬಟ್ ಅದು ನಮ್ಮ ವಿಪರ್ಯಾಸ ಕೂಡ. ಯಾಕೆಂದರೆ ಕನ್ನಡಿಗರಿಗೆ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಅದು ಒಂದು ಕಾರಣಗಳಿದೆ. ಅದೇ ಏನು ಮಾಡೋಕ್ಕೆ ಗೊತ್ತಿಲ್ಲ ಅಷ್ಟೇ. ಸರ್ ಅವತ್ತು ಪ್ರೋಗ್ರಾಮ್ ಆಗ್ಬೇಕಾದ್ರೆ ಅದೇ ಸ್ಟೇಜಲ್ಲಿ ಶಿವಣ್ಣ ಕೂಡ ಇದ್ರು. ಅವರು ಕೂಡ ಏನು ಮಾತಾಡಿಲ್ಲ. ಬಟ್ ಅಲ್ಲಿ ಮಾತಾಡೋಕ್ಕಾಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಯಾಕೆಂದ್ರೆ ಒಂದು ಸ್ಟೇಜು ಒಂದು ಇದರಲ್ಲಿ ತಿರ್ಗಾ ಅಲ್ಲಿ ಎದುರುಗಡೆ ಹೇಳಿದ್ರೆ ಅದು ಫ್ರೆಂಡ್ಶಿಪ್ಪು ಇರುತ್ತೆ, ಇದಿರುತ್ತೆ. ಆದರೆ ಅಲ್ಲಿ ಎದುರ್ಸೋಕ್ಕಾಗಲ್ಲ ನಾನು ಅಂದ್ಕೊಂಡಂಗೆ. ಸರ್ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಏನು ನಟರು ಅಂತ ಇದ್ದಾರೆ, ಅವರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ನಿಭಾಯಿಸ್ಬೋದಲ್ವಾ? ಬಟ್ ಇಲ್ಲ, ಈಗ ಅದೇ ಅವ್ರವ್ರ ಇದರಲ್ಲಿ ಎಲ್ಲ ಸ್ಯಾಂಡಲ್ವುಡ್ ಆ್ಯಕ್ಟರ್ಗಳು ಒಂದೊಂದು ಇದರಲ್ಲಿ ಅವ್ರು ಸಿಗಾಕೊಂಬಿಟ್ಟ. ಆಮೇಲೆ ಏನಂದ್ರೆ ಅವ್ರಿಗೆ ಈಗ ದುಡ್ಡು, ಈಗ ನೋಡಿ ಎಲ್ಲರೂ ಒಂದು ವರ್ಷಕ್ಕೆ 1-2 ಫಿಲ್ಮ್ ಮಾಡೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಯಾರು ಆ ಥರ ಇವರು ಇಲ್ಲ. ಅವ್ರ ಹಿಂದೆ ಫಾಲೋವರ್ಸು ಆ ಥರ ಬರೋ ಥರ ಇಲ್ಲ. ಫಿಲಿಮ್ ನೋಡೋಕೆ ಹೋಗಿರ್ಬೋದು, ಅವರೆಲ್ಲ ಇದಿರ್ಬೋದು. ಆದರೆ ಒಂದು ಲೀಡರ್ಶಿಪ್ ಅಂತ ತಗೊಂಡಾಗ ಅವ್ರು ಹಿಂಬಾಲಿಸೋಕ್ಕೆ ಮುಂದೆ ಹೆಂಗೆ ರಾಜ್ಕುಮಾರ್ ಇದ್ದು ಆ ಥರ ಹೋಗೋರು ಯಾರು ಇಲ್ಲ ಅಂತ ನನ್ನ ಅನಿಸಿಕೆ ಈಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.